ಸ್ನೇಹಿತರೆ ನಮಸ್ಕಾರ. ನಾಳೆ ಡಿಸೆಂಬರ್ 31 ಬುಧವಾರ, ನಾಳೆಯಿಂದ 88 ವರ್ಷ ಈ 7 ರಾಶಿಯವರಿಗೆ ಅದೃಷ್ಟದ ಪರ್ವಕಾಲ ಶುರುವಾಗ್ತಾ ಇದ್ದು ಬಂಗಾರದ ದಿನಗಳು ಆರಂಭವಾಗ್ತಾ ಇದೆ. ಕುಬೇರ ದೇವರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಕುಬೇರ ದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ನಾಳೆ ಡಿಸೆಂಬರ್ 31 ಬುಧವಾರದಿಂದ ಮುಂದಿನ 88 ವರ್ಷ ಈ 7 ರಾಶಿಯವರಿಗೆ ಅದೃಷ್ಟದ ಪರ್ವಕಾಲ ಶುರುವಾಗ್ತಾ ಇದ್ದು ಬಂಗಾರದ ದಿನಗಳು ಆರಂಭವಾಗ್ತಾ ಇದೆ. ಕುಬೇರ ದೇವರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ನೀವು ಸಾಕಷ್ಟು ಲಾಭವನ್ನ ಕಾಣ್ತೀರಾ. ಜೊತೆಗೆ ನಿಮ್ಮ ಸಮಸ್ಯೆಗಳು ದೂರವಾಗಿ ಉಳಿತಾಯ ಮತ್ತು ಹೂಡಿಕೆಗೆ ಲಾಭದ ಅಂಶಗಳು ಗೋಚರವಾಗುತ್ತೆ. ಯಾರಿಂದಲಾದ್ರೂ ಹಣ ಪಡೆಯುವ ನಿಮ್ಮ ಬೇಡಿಕೆ ಈ ಸಂದರ್ಭದಲ್ಲಿ ಈಡೇರುತ್ತೆ. ಅನಿರೀಕ್ಷಿತ ಲಾಭಗಳನ್ನ ಕಾಣ್ತೀರಾ. ಆರ್ಥಿಕ ಲಾಭದ ವಿಚಾರಗಳಲ್ಲಿ ನೀವು ಅಂದುಕೊಂಡಂತಹ ಸಮಯ ಶುರುವಾಗ್ತಿದ್ದು ವ್ಯವಹಾರಗಳಲ್ಲಿ ನಿಮ್ಮ ಲಾಭಾಂಶಗಳು ಹೆಚ್ಚಾಗ್ತಾ ಹೋಗುತ್ತೆ. ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮ ಏರಿಕೆ ಕಂಡು ಬರುತ್ತೆ. ಧೈರ್ಯ ಹೆಚ್ಚಾಗಿ ನಿಮ್ಮ ಮಾತಿನ ಮೂಲಕ ಪ್ರಮುಖ ಕಾರ್ಯಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀರಾ. ದಾಂಪತ್ಯದ ವಿಚಾರವಾಗಿ ನಿಮಗೆ ಶುಭ ದಿನಗಳು ಪ್ರಾರಂಭವಾಗ್ತಾ ಇದೆ ಅಂತ ಹೇಳಬಹುದು. ಜೊತೆಗೆ ನೀವು ಈ ಸಂದರ್ಭದಲ್ಲಿ ಹೊಸದಾಗಿ ಕೆಲಸ ಕಾರ್ಯಗಳನ್ನ ಆರಂಭ ಮಾಡಬೇಕು ಅನ್ಕೊಂಡಿದ್ರೆ ಡಬಲ್ ಅವಕಾಶ ಸಿಗುತ್ತೆ. ಶುಭ ದಿನ ಆರಂಭವಾಗ್ತಿರೋದ್ರಿಂದ ನೀವು ಅನುಕೂಲಕರ ಫಲಿತಾಂಶಗಳನ್ನ ಕಾಣ್ತಾ ಹೋಗ್ತೀರಾ. ದೀರ್ಘಕಾಲದಿಂದ ಬಾಕಿ ಉಳಿದಿರತಕ್ಕಂತ ವೃತ್ತಿ ಜೀವನದ ಗುರಿಗಳು ಈಡೇರುತ್ತೆ. ನಿಮ್ಗೆ ಉತ್ತಮ ಯಶಸ್ಸು ಒಂದಷ್ಟು ಹೊಸ ಪ್ರಯತ್ನಗಳಿಂದ ಸಿಗ್ತಾ ಹೋಗುತ್ತೆ. ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತೆ. ಕೆಲಸದ ಹೊರೆಗಳು ಕಡಿಮೆ ಆಗುತ್ತೆ. ಜೊತೆಗೆ ಹಣಕಾಸು ಒತ್ತಡಗಳು ಕಡಿಮೆಯಾಗಿ ನಿಮ್ಮ ಆಸೆಗಳು ಈಡೇರುತ್ತೆ. ವಿವಾಹಿತರು ಸಂತೋಷ ಮತ್ತೆ ಶಾಂತಿಯುತ ದಾಂಪತ್ಯ ಜೀವನವನ್ನು ನಡೆಸ್ತೀರಾ. ಪ್ರೇಮಿಗಳಿಗಂತೂ ಬಹಳ ಒಳ್ಳೆಯ ಸಮಯ. ಅಪಾರ ಪ್ರಗತಿ ಸಿಗ್ತಾ ಹೋಗುತ್ತೆ. ನಿಮ್ಮ ಹಲವು ವಿಚಾರಗಳು ಧನಾತ್ಮಕ ರೀತಿಯಲ್ಲಿ ಮುಗಿಯುತ್ತೆ. ವಿವಾಹಿತರ ಮನೆಗೆ ಹೊಸ ಅತಿಥಿ ಆಗಮನದಂತಹ ಶುಭ ಯೋಗ ಕಾರಣವಾಗುತ್ತೆ. ಹೊಸ ವ್ಯವಹಾರಗಳು, ವ್ಯಾಪಾರಗಳು ನಿಮ್ಗೆ ಶುಭಕರವಾಗಿರುತ್ತೆ. ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮೇಲೆ ಭರವಸೆ, ಪ್ರೋತ್ಸಾಹ, ಒಂದಷ್ಟು ಒಳ್ಳೆಯ ಧನಾತ್ಮಕ ಅಂಶಗಳು ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಗೆ ಇದ್ದಂತಹ ಚಿಂತೆಯೊಂದು ದೂರವಾಗುತ್ತೆ. ಆಪ್ತರಿಂದ ನಿಮ್ಗೆ ಬರಬೇಕಾಗಿದ್ದ ಹಣ ನಿಮ್ ಕೈ ಸೇರುವ ಸಮಯ ಇದಾಗಿದ್ದು ಹೊಸ ಆರಂಭಗಳು ಶುರುವಾಗ್ತಾ ಹೋಗುತ್ತೆ. ನೀವು ಪೂರ್ಣ ಮಾಡಬೇಕಾಗಿದ್ದಂತಹ ಒಂದಷ್ಟು ಅಪೂರ್ಣ ಕೆಲಸಗಳು ಈಗ ಪೂರ್ಣಗೊಳ್ಳುತ್ತೆ. ಮನೆ ಖರೀದಿ, ಸ್ಥಿರಾಸ್ತಿ ಖರೀದಿ, ವ್ಯಾಪಾರ ಪ್ರಗತಿಯಂತಹ ವಿಚಾರದಲ್ಲಿ ನಿಮ್ಗೆ ಶುಭ ಇದೆ. ಹೊಸದಾಗಿ ದೊಡ್ಡ ವ್ಯವಹಾರ ಕಟ್ಟುವ ನಿಮ್ಮ ಬಯಕೆಗಳು ಈಡೇರುತ್ತೆ. ಆರ್ಥಿಕ ಪರಿಸ್ಥಿತಿಯು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುತ್ತೆ. ನಿಮ್ಮ ಆಸೆಗಳನ್ನು ಪೂರೈಸಲು ಈಗ ಸುಲಭವಾಗುತ್ತೆ. ಜೊತೆಗೆ ಒಂದಷ್ಟು ಒಳ್ಳೆಯ ಅವಕಾಶಗಳು ಉದ್ಭವಿಸುವ ಯೋಗ ಇದು. ಸರ್ಕಾರಿ ಉದ್ಯೋಗಿಗಳಿಗೆ ವೇತನ ವಿಚಾರವಾಗಿ ಶುಭ ಫಲಿತಾಂಶ ಸಿಗ್ತಾ ಹೋಗುತ್ತೆ. ನಿಮ್ಮ ವೇತನ ಹೆಚ್ಚಿಗೆ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳು ಕೂಡ ಗೋಚರವಾಗ್ತಿದೆ. ಜೊತೆಗೆ ಈ ಸಂದರ್ಭ ನಿಮ್ಗೆ ಅತ್ಯಂತ ಲಾಭವನ್ನು ತಂದುಕೊಡ್ತಕ್ಕಂಥ ಸುಸಂದರ್ಭವಾಗಿದೆ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಕಟಕ ರಾಶಿ, ಸಿಂಹ ರಾಶಿ, ತುಲಾ ರಾಶಿ, ಧನುರ್ ರಾಶಿ, ಮಿಥುನ ರಾಶಿ, ವೃಷಭ ರಾಶಿ, ಕೊನೆಯದಾಗಿ ಮಿಥುನ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಕುಬೇರ ದೇವಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.